ಇವತ್ತು ನಾವು ಕೃಷಿ ಇಲಾಖೆ ಮಾನ್ವಿ ಸಹಾಯಕ ಕೃಷಿ ನಿರ್ದೇಶಕರನ್ನು ಭೇಟಿಯಾಗಿ ಈ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ಹಲವಾರು ನಮೂನೆ ಬೀಜಗಳನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ತೊಗರಿ, ಸಜ್ಜೆ, ಹೆಸರು, ಭತ್ತ, ಈ ರೀತಿಯಾಗಿ ಮೆಕ್ಕೆಜೋಳ, ಈ ರೀತಿಯಾಗಿ ಎಲ್ಲ ತಳಿಗಳ ಬೀಜಗಳನ್ನು ಇಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿರುವಂಥ ಮಾಹಿತಿ, ಯಾವ ಬೀಜಗಳು ಎಷ್ಟು ಕ್ವಿಂಟಲ್ ರೈತರಿಗೆ ಲಭ್ಯವಿದೆ ಅನ್ನೋ ಮಾಹಿತಿ ಫಲಕಗಳನ್ನು ಅಲ್ಲಿ ಅಳವಡಿಸಿರುವುದಿಲ್ಲ. ಅದೇ ರೀತಿಯಾಗಿ ದರ, ಯಾವ ಒಂದು ಬೀಜಕ್ಕೆ ಎಷ್ಟು, ತೊಗರಿಗೆ ಎಷ್ಟು, ಸಜ್ಜೆಗೆ ಎಷ್ಟು, ಹೆಸರಿಗೆ ಎಷ್ಟು, ಭತ್ತಗೆ ಎಷ್ಟು, ಪರ್ ಕೆ ಜಿ ರೇಟ್ ಆಗಲಿ ಅಥವಾ ಅವ್ರ ಪ್ಯಾಕಿಂಗ್ ಏನಿರ್ತದೆ ಆ ರೇಟು ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಯಾವ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಅವ್ರ ಹತ್ರ ಇದ್ದಂಥ ಸ್ಟಾಕ್ ಬಗ್ಗೆ ಮಾಹಿತಿ ಇಲ್ಲ ಅಥವಾ ದರಗಳ ಬಗ್ಗೆ ಕೂಡ ಮಾಹಿತಿ ರೈತರಿಗಿಲ್ಲ. ರೈತರು ಏನಂದರೆ ಹೆಚ್ಚುವರಿ ದುಡ್ಡು ಕೊಟ್ಟು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಲವಾರು ಉದಾಹರಣೆಗಳು ನಮ್ಮ ಗಮನಕ್ಕೆ ಬಂದವ. ರೈತರಿಗೆ ಹೇಳಿದಷ್ಟು ದುಡ್ಡು ಕೊಡಬೇಕು, ತೊಗೊಂಡು ಹೋಗ್ಬೇಕು, ಇಲ್ಲಾಂದರೆ ಬೀಜ ಸಿಗೋದಿಲ್ಲ. ಈ ರೀತಿಯ ವಾತಾವರಣ ಇದ್ದದ್ದನ್ನು ನಾವು ಏಡೇ ಗಮನಕ್ಕೆ ತಂದಿವಿ. ಅವರಿಗೂ ಕೂಡ ಗಮನಕ್ಕೆ ಆದದ್ದು. ಅವರಿಗೆ ನಾವು ಹಾಕ್ಸ್ತೀವಿ ನಾಳೆನೇ ಬೋರ್ಡ್ ಅಂತ ಅವ್ರು ಹೇಳಿದರು. ಅದೇ ರೀತಿಯಾಗಿ ಅಂಗಡಿಗಳಲ್ಲಿ, ಖಾಸಗಿ ಅಂಗಡಿಗಳಲ್ಲಿ ಸಾಕಷ್ಟು ನೂಕುನುಗ್ಗಲು, ಅಲ್ಲಿ ರೇಟಿಗೆ ಒಂದು ಫಿಕ್ಸೇ ಇಲ್ಲ, ದರಪಟ್ಟಿಗಳೇ ಇಲ್ಲ. ಕಳಪೆ ದರ್ಜೆ ಒಂದು ಗುಣಮಟ್ಟದ ಬೀಜ ಇವತ್ತು ಬಜಾರ್ನಲ್ಲಿ ಸಿಗ್ತಾ ಇದೆ, ಮಾರಾಟ ಮಾಡ್ತಾ ಇದ್ದಾರೆ ಅವರು. ರೈತರಿಗೆ ಮೋಸ. ಮುಂದಿನ ದಿನಗಳಲ್ಲಿ ಆ ರೀತಿಯ ಬೀಜ ಪಡ್ಕೊಂಡ ರೈತರಿಗೆ ಬೆಳೆ ಬಂದಿಲ್ಲ ಅಂದರೆ ಬಂದು ಮತ್ತೆ ಅವ್ರು ದೂರು ಸಲ್ಲಿಸಬೇಕು, FIR ಮಾಡಬೇಕು. ಅದಕ್ಕೆಲ್ಲ ವಿಜ್ಞಾನಿಗಳು ಬಂದು ಒಂದು ತನಿಖಾ ವರದಿ ಕೊಡಬೇಕು. ಈ ತಾಪತ್ರಯಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ AD ಅವರು ಏನು ಕ್ರಮ ತಗೊಂಡಾರ ಕೇಳಿದಾಗ ಅವ್ರ ಹತ್ರ ಏನೋ ಅಲ್ಲೊಂದು ಇಲ್ಲೊಂದು ವಿಸಿಟ್ ಮಾಡಿವಂತ ಕಾಟಾಚಾರಕ್ಕೆ ಹೇಳ್ತಾರೆ ಹೊರತು ಯಾವುದೇ ಒಂದು ಅಂಗಡಿಗಳಿಗೂ ಕೂಡ ಒಂದು ಗಂಭೀರ ಒಂದು ಪರಿಗಣನೆ ಮಾಡಿ ವಿಸಿಟ್ ಮಾಡೋಂಥ ಉದಾಹರಣೆಗಳಿಲ್ಲ ಅವ್ರ ಹತ್ರ. ಸುಮ್ಮನೆ ಏನೋ ಅಲ್ಲಿ ಸರ್ಕಾರದ ಆದೇಶ ಆದ ಒಂದು 4 ಅಂಗಡಿಗೆ ಹೋಗ್ಬೇಕು, ಸುಮ್ಮನೆ ಹೋಗಿ ಬಂದೀವಿ ಅನ್ನಂಗೆ ವಿಸಿಟ್ ಮಾಡಿದ್ದಾರೆ ಹೊರತು ಅವ್ರ ಬಗ್ಗೆ ಯಾವುದೇ ಕೂಡ ಕ್ರಮ ತಗೊಳ್ಳೋವಂಥ ಒಂದು ಪ್ರಯತ್ನ ಅವ್ರು ಮಾಡಲಿಲ್ಲ. ಅಲ್ಲ ಸರ್, ಈ ರೀತಿಯಾಗಿದೆ ಮೇಲೆ ಒಂದು ರೀತಿ ರೈತರಿಗೆ ಮೋಸ ಆದಂಗೆ ಆಗುತ್ತೆ ಸರ್, ವಂಚನೆ ಆದಂಗೆ ಆಗುತ್ತೆ. ರೈತರಿಗೆ ವಂಚನೆ ಆಗ್ತಾ ಇದೆ. ಸತತ 2 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿರೋಂಥ ಜನರಿಗೆ ಇವತ್ತು ಮತ್ತೆ ಮಾರುಕಟ್ಟೆಯಲ್ಲಿ ಅದೇ ಕಳಪೆ ಬೀಜ, ಅದೇ ಡೂಪ್ಲಿಕೇಟ್ ಬೀಜ ಸಿಗ್ತಾ ಇರೋದ್ರಿಂದ ಮುಂದಿನ ದಿನಗಳು ಕೂಡ ಒಂದು ಕರಾಳ ದಿನಗಳು ರೈತರಿಗೆ ಬರಲಿವೆ ಅನ್ನೋದು ಕೂಡ ನಮಗೆ ಒಂದು ಅನುಮಾನ ಕಾಡ್ತಾ ಇದೆ. ಈ ಬಗ್ಗೆ ಕೃಷಿ ಇಲಾಖೆಯವರು ಗಂಭೀರವಾಗಿ ವಿಷಯ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ರೈತರು ದಿಕ್ಕು ಕಾಣದೆ ಒಂದು ಆತ್ಮಹತ್ಯೆಗೆ ಶರಣಾಗಬೇಕಾಗ್ತದ. ಇದನ್ನು ತಪ್ಪಿಸಬೇಕಾಗಿ ನಾನು ಕೃಷಿ ಇಲಾಖೆಯವರಿಗೆ ಈಗಿಂದನೇ ನಾನು ಕ್ರಮ ತಗೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲ ಸರ್, ಯಾರಿದ್ದಾರೆ ಸರ್ ಮಾನ್ವಿ ಕೃಷಿ ಅಧಿಕಾರಿ? ಹುಸೇನ್ ಸಾಬ್ ಅಂತ ಕೃಷಿ ಅಧಿಕಾರಿ. ಅವ್ರು ಏನಾನ ಹೇಳಿ ಒಂದು ನಮೂನೆ ಹಾರಿಕೆ ಉತ್ತರ. ಅವ್ರದಲ್ಲಿ ಗಂಭೀರತೆನೇ ಇಲ್ಲ ರೈತರ ಬಗ್ಗೆ. ಒಂದು ದೊಡ್ಡ ಸಮುದಾಯ ರೈತರದ್ದು ಇವತ್ತು. ರೈತರಿಲ್ಲ ಅಂದರೆ ಈ ನಮ್ಮ ಸೃಷ್ಟಿಯಲ್ಲಿ ರೈತರಿಗೆ ಪ್ರಥಮ ಪ್ರಾಮುಖ್ಯ ಆದಲ್ಲಿ. ರೈತರಿಲ್ಲದ್ರೆ ಯಾವುದು ಚಟುವಟಿಕೆನೇ ನಡೆಯೋದಿಲ್ಲ ಬಜಾರದಲ್ಲಿ, ಯಾವ ಇಂಡಸ್ಟ್ರಿ ನಡೆಯೋದಿಲ್ಲ, ಯಾವ ಒಂದು ಅಂಗಡಿಗಳು ನಡೆಯೋದಿಲ್ಲ. ಅಂಥದ್ದು ಒಂದು ಏನನ್ನ ಕೇಳಿ ಎಲ್ಲವಕ್ಕೂ ಹಾರಿಕೆ ಉತ್ತರ. ಅವ್ರ ಹತ್ರ ಯಾವುದು ಮಾಹಿತಿ ಇಲ್ಲ. ಎಷ್ಟು ಸ್ಟಾಕ್ ಆದಂದರೆ ಅದೇನೋ ಪ್ರಿಂಟ್ ತೆಗೆದು ಕೊಡ್ತಾರೆ. ಅವು ಮಾರದೇ ಒಂದು 3-4 ಬೆಳೆಗಳವರು. ಅದ್ರ ಬಗ್ಗೆ ಕೂಡ ಸಮಗ್ರ ಮಾಹಿತಿ ಇಲ್ಲ. ದರ ಯಾವುದು ಕೂಡ ದರ ಗೊತ್ತಿಲ್ಲ. ಆಮೇಲೆ ಬರ ಪರಿಹಾರ ಏನಂತ ಕೇಳಿದ್ರೆ ಅದ್ರದ್ದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಈಗ FID ನಂಬರ್ಗಳಾಯಿತು, ಅದು ಪರಿಹಾರ ಒಬ್ರಿಗೆ 2,000 ಬಂದದ, ಒಬ್ರಿಗೆ 20,000 ಬಂದದ, ಒಬ್ರಿಗೆ 10,000 ಬಂದದ. ಇದೇನು ತಾರತಮ್ಯ ಇದು ರೈತರಿಗೆ? ಎಲ್ಲರೂ ಕೂಡ ರೈತರೇ, ಆದರೂ ಕೂಡ ಪರಿಹಾರ ನೀಡುವಲ್ಲಿ ತಾರತಮ್ಯ ಆಗ್ಯದ. ಏನಂದರೆ ತಹಸೀಲ್ದಾರ್ ಉತ್ತರ ಕೊಡೋದಿಲ್ಲ, ಇವರು ಉತ್ತರ ಕೊಡೋದಿಲ್ಲ. ಇವರಿಬ್ಬರು ಸೇರ್ಕೊಂಡು ರೈತರಿಗೆ ಮಾಡ್ತಿರೋವಂಥ ಮೋಸ, ಅಥವಾ ಇದೇನು ಸರ್ಕಾರದಿಂದನೇ ಈ ರೀತಿ ಸೂಚನೆಗಳು ಇವ್ರಿಗೆ ಬಂದವೋ ಏನೋ ಗೊತ್ತಿಲ್ಲ. ದಯವಿಟ್ಟು ಈ ಬಗ್ಗೆ ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಈ ಒಂದು ಜನಪ್ರತಿನಿಧಿಗಳು ಕೂಡ ಗಮನ ಹರಿಸಬೇಕಾಗಿ ನಾನು ಅವರಲ್ಲಿ